ದಸರಾ ಬೆಳವಣಿಗೆ ಬಗ್ಗೆ ಪ್ರಮೋದಾದೇವಿ ಒಡೆಯರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ಪ್ರಕಟಣೆ ನೀಡಿರುವಂತಹ ಪ್ರಮೋದಾದೇವಿ ಒಡೆಯರ್ ತೀವ್ರ ಬೇಸರದಿಂದ ನಾನು ಇದನ್ನ ಬರಿತಾ ಇದ್ದೇನೆ. ಉದ್ಘಾಟನೆ ಆಯ್ಕೆ ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣವಾಗಿದೆ. ಚಾಮುಂಡೇಶ್ವರಿ ದೇಗುಲ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವೇದನಾಶೀಲ ಹೇಳಿಕೆಗಳು ಅನಗತ್ಯ. ಇದನ್ನು ತಪ್ಪಿಸಬಹುದಾದುದು. ಹಿಂದೂ ದೇಗುಲ ಅಲ್ಲದಿದ್ರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ತರ್ತಾ ಇರಲಿಲ್ಲ. ಸರ್ಕಾರ ಆಯೋಜಿಸುವಂತಹ ಆಚರಣೆಗಳು ಧಾರ್ಮಿಕ ಸ್ವರೂಪದ್ದಾಗಿಲ್ಲ. ಆದರೆ ನಾವು ಖಾಸಗಿಯಾಗಿ ಧಾರ್ಮಿಕ ಆಚರಣೆಯನ್ನು ಮಾಡ್ತೇವೆ. ಎರಡು ಆಚರಣೆಯಿಂದ ಗೊಂದಲ ಆಗದಿರಲಿ ಅಂತ ಪ್ರತ್ಯೇಕ ಸಮಯವನ್ನು ನಿಗದಿಪಡಿಸಲಾಗಿದೆ. ಶೀಘ್ರದಲ್ಲಿ ಒಮ್ಮತವನ್ನ ತಲುಪುತ್ತದೆ ಅಂತ ನಾನು ಆಶಿಸ್ತೇನೆ ಅಂತ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ದಸರಾ ವಿಚಾರವಾಗಿ ಗೊಂದಲಗಳು ಹುಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆಯನ್ನು ನೆರವೇರಿಸೋದಕ್ಕೂ ಕೂಡ ಅಪಸ್ವರ ಕೇಳಿ ಬರ್ತಾ ಇದೆ. ಬಿಜೆಪಿ JDS ನಾಯಕರು ಕೂಡ ಒಂದು ರೀತಿಯಲ್ಲಿ ಕಿಡಿಕಾರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮೋದಾದೇವಿ ಒಡೆಯರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ಪ್ರಕಟಣೆ ನೀಡಿರುವಂತಹ ಪ್ರಮೋದಾದೇವಿ ಒಡೆಯರ್ ಅವರು ತೀವ್ರ ಬೇಸರದಿಂದ ನಾನು ಇದನ್ನು ಬರಿತಾ ಇದ್ದೇನೆ. ಉದ್ಘಾಟನೆ ಆಯ್ಕೆ ಸಂಘರ್ಷದ ಅಭಿಪ್ರಾಯಗಳಿಗೆ ಕಾರಣವಾಗಿದೆ. ಇನ್ನು ಚಾಮುಂಡೇಶ್ವರಿ ದೇಗುಲ ಹಿಂದೂಗಳಿಗೆ ಸೇರಿಲ್ಲ ಎಂಬಂತಹ ಅಸಂವಿಧಾನಶೀಲ ಹೇಳಿಕೆಗಳು ಅನಗತ್ಯವಾದುದು. ಇದನ್ನ ತಪ್ಪಿಸಬಹುದಾದುದು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹಿಂದೂ ದೇಗುಲ ಅಲ್ಲದಿದ್ರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ಇದನ್ನು ತರ್ತಾ ಇರಲಿಲ್ಲ. ಸರ್ಕಾರ ಆಯೋಜಿಸುವಂತಹ ಆಚರಣೆಗಳು ಧಾರ್ಮಿಕ ಸ್ವರೂಪದ್ದಾಗಿಲ್ಲ ಅಂತ ಪ್ರಮೋದಾದೇವಿ ಒಡೆಯರ್ ಹೇಳಿಕೆಯನ್ನು ನೀಡಿದ್ದಾರೆ.